ಸ್ವಾಗತ. ಸೆಪ್ಟೆಂಬರ್ 29, 2024 ರಂದು ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಸಂಬಂಧಿಸಿದಂತೆ ಕೆಎ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ 100 ಪ್ರಶ್ನೆಗಳು. ಒಟ್ಟು 150 ಅಂಕಗಳು ಮತ್ತು ಪರೀಕ್ಷಾ ಸಮಯ 120 ನಿಮಿಷ. ಪ್ರಶ್ನೆ ಪತ್ರಿಕೆ ನೋಡೋಣ. ಮೊದಲ ಪ್ರಶ್ನೆ. ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ಸರಿಯಾದ ಉತ್ತರ ನಪುಂಸಕಲಿಂಗ. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿರಿ. ನೀಡಿ, ನಡೆಯಲಿ, ಬನ್ನಿ, ಮಾಡಿರಿ. ಉತ್ತರ ಮಾಡಿರಿ. ಮುಂದಿನ ಪ್ರಶ್ನೆ. ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುವು? ಸರಿಯಾದುದು ಅಹಿ, ಉರಗ. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮಗಳು. ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವಗಳು ಎನ್ನುತ್ತೇವೆ. ಅಲ್ಪಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೇಶಿರಾಜನು ಸಮಸಂಸ್ಕೃತ ಎಂದಿದ್ದಾನೆ. ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತವೆ. ಈ ಹೇಳಿಕೆಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿರಿ. ಸರಿಯಾದ ಉತ್ತರ ಡಿ ಮಾತ್ರ ತಪ್ಪು. ಪ್ರಶ್ನೆ ಸಂಖ್ಯೆ 5. ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿರಿ. ಎ ಹೇಳಿಕೆ. ಚತುರ್ಥಿ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಗೆ, ಇಗೆ, ಕೆ. ಬಿ ಹೇಳಿಕೆ. ಸಪ್ತಮಿ ವಿಭಕ್ತಿಯು 4 ಪ್ರತ್ಯಯಗಳನ್ನು ಹೊಂದಿದೆ. ಅಲ್ಲಿ, ಅಲಿ, ಓಳು. ಎ ಸಿ ಹೇಳಿಕೆ. ಸಂಬೋಧನಾ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಆ, ಎ, ಇರ. ಬಿ ಮಾತ್ರ ಸರಿ. ಈಗ ಮುಂದಿನ ಪ್ರಶ್ನೆ. ಅರೆಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ? ಸರಿಯಾದ ಉತ್ತರ ಬಹುವ್ರೀಹಿಗಳಲ್ಲಿ, ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸಗಳಲ್ಲಿ. ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿರಿ. ಉತ್ತರ ಎ2, ಬಿ4, ಸಿ1, ಡಿ3. ಮುಂದಿನ ಪ್ರಶ್ನೆ. ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ. ಸರಿಯಾದುದು ಆಶೀರ್ವಚನ. ಕರ್ಮಧಾರಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ? ಸರಿಯಾದ ಉತ್ತರ ಎ, ಬಿ, ಸಿ ಮತ್ತು ಡಿಗಳು ಸರಿಯಾಗಿವೆ. ಮುಂದಿನ ಪ್ರಶ್ನೆ. ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ. 3. ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು? ಸರಿಯಾದ ಉತ್ತರ ಅಂತರಂಗ. ಪ್ರಶ್ನೆ ಸಂಖ್ಯೆ 12. ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಆಖ್ಯಾತ ಪ್ರತ್ಯಯ ಯಾವುದು? ಉತ್ತರ ಇತು. ಈಗ ಮುಂದಿನ ಪ್ರಶ್ನೆ. ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ. ಸರಿಯಾದುದು ಆದಿತ್ಯ ಪ್ಲಸ್ ಉದಯಂ. ಸರಿಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ. ಬಿ ಮಾತ್ರ ಸರಿ. ಎ ಮತ್ತು ಸಿ ಸರಿ. ಮುಂದಿನ ಪ್ರಶ್ನೆ. ದೊಡ್ಡ ಹುಡುಗನು ಎಂಬ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು? ದೊಡ್ಡವನು ಪ್ಲಸ್ ಹುಡುಗ. ಇವುಗಳಲ್ಲಿ ಯಾವುದು ಅಥವಾ ಯಾವುವು ಕೆ. ಎಸ್. ನಿಸಾರ್ ಅಹಮದ್ ಅವರ ಸಾಹಿತ್ಯ ಕೃತಿಯಲ್ಲ ಅಥವಾ ಕೃತಿಗಳಲ್ಲ? ಸರಿಯಾದ ಉತ್ತರ ಸಿ ಮಾತ್ರ. ಮುಂದಿನ ಪ್ರಶ್ನೆ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಈ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಉತ್ತರ ಸಂಯುಕ್ತ ವಾಕ್ಯ. ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು? ಸರಿಯಾದುದು ಅಂಚ, ಅಕ್ಕಿ, ತಿಳಿ, ನಿದ್ದೆ. ಪ್ರಶ್ನೆ ಸಂಖ್ಯೆ 19. ಕುಲಾಲಚಕ್ರ ಎಂಬ ಪದದ ಅರ್ಥ ಯಾವುದು? ಸರಿಯಾದ ಉತ್ತರ ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ. ಈಗ ಮುಂದಿನ ಪ್ರಶ್ನೆ. ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ಎ3, ಬಿ1, ಸಿ4, ಡಿ2. ಕೆ. ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಸರಿಯಾದ ಉತ್ತರ ನೀಳ್ಗತೆ. ಮುಂದಿನ ಪ್ರಶ್ನೆ. ಕನ್ನಡದಲ್ಲಿ ಮೊಟ್ಟಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು?
ಉತ್ತರ ವೀರೇಶ ಚರಿತೆ. ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದುದು A3, B1, C4, D2. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ A4, B1, C3, D2. ವಿರುದ್ಧ ಪದವಲ್ಲದ್ದನ್ನು ಗುರುತಿಸಿ. ಸಂಧ್ಯಾ, ಸಂಜೆ. ಪ್ರಶ್ನೆ ಸಂಖ್ಯೆ 26, ಈ ಕೆಳಗಿನ ತತ್ಸಮ ಮತ್ತು ತದ್ಭವ ಪದಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ A2, B4, C3, D1. ಈಗ ಮುಂದಿನ ಪ್ರಶ್ನೆ, ಮನೆಯತನಕ ಎನ್ನುವುದು ಯಾವ ವಿಧದ ಅವ್ಯಯ? ಉತ್ತರ ಸಾಮಾನ್ಯಾವ್ಯಯ. ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ಸರಿಯಾದುದನ್ನು ಗುರುತಿಸಿ. ಸರಿಯಾದುದು ನೋಟ. ಮುಂದಿನ ಪ್ರಶ್ನೆ, 100 ಯುವಕರನ್ನು ಕೊಡಿ, ನನಗೆ ಬಿಸಿ ರಕ್ತದ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ, ನಾನು ನಿಮಗೆ. ಈ ವಾಕ್ಯದ ಭಾಗಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯರಚನೆ ಮಾಡಿ. ಸರಿಯಾದ ಉತ್ತರ ಬಿ, ಎ, ಡಿ, ಸಿ. ಪಾಲಿಗೆ ಬಂದದ್ದು ಪಂಚಾಮೃತ. ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ. ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು. ಮುಂದಿನ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ? ಸರಿಯಾದ ಉತ್ತರ ಅರ್ಧವಿರಾಮ ಚಿಹ್ನೆ, ಪೂರ್ಣವಿರಾಮ ಚಿಹ್ನೆ. ಕನ್ನಡ ಅಂಕಿಗಳಲ್ಲಿ 5, 9, 8, 6, 7 ಎಂದು ಬರೆದಿರುವ ಸಂಖ್ಯೆಯನ್ನು ಇಂಗ್ಲಿಷ್ ಅಂಕಿಗಳಲ್ಲಿ ಬರೆಯಿರಿ. ಉತ್ತರ 5, 9, 8, 6, 7. ಪ್ರಶ್ನೆ ಸಂಖ್ಯೆ 33, ತ, ಥ, ದ, ಧ, ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿ. ಸರಿಯಾದುದು ಲ ಮತ್ತು ಸ. ಈಗ ಮುಂದಿನ ಪ್ರಶ್ನೆ, ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ. ಸರಿಯಾದ ಉತ್ತರ, ಸಂದರ್ಶನದಲ್ಲಿ ಅಧಿಕಾರಿಗಳು ನಿಮಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹವ್ಯಾಸ ಇದೆ ಎಂದಾಗ, ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲ್ಲನ್ನು ಏರಿ ಒಂದು ಸುತ್ತು ಬಂದಳು. ಈ ವಾಕ್ಯವನ್ನು ಅರ್ಥವತ್ತಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ. SPQTRVU. ಮುಂದಿನ ಪ್ರಶ್ನೆ, ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ A2, B3, C1, D4. ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ಉತ್ತರ A3, B1, C4, D2. ಮುಂದಿನ ಪ್ರಶ್ನೆ, ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ಸರಿಯಾದುದು A2, B4, C1, D3. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಹೇಳಿಕೆ 2, ಅರು ಮತ್ತು ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ. ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಹೇಳಿಕೆ 2 ಮಾತ್ರ ತಪ್ಪು. ಪ್ರಶ್ನೆ ಸಂಖ್ಯೆ 40, ಸಕಲೈಶ್ವರ್ಯ ಎಂಬುದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ವೃದ್ಧಿ ಸಂಧಿ. ಈಗ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅನ್ಯಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ಸರಿಯಾದ ಉತ್ತರ ನೀವು. ಮುಂದಿನವುಗಳಲ್ಲಿ ಯಾವುದು ಸಂಭಾವನಾರ್ಥಕ ಕ್ರಿಯಾಪದವಾಗಿದೆ? ಉತ್ತರ ಬಂದಾನು. ಮುಂದಿನ ಪ್ರಶ್ನೆ, ಅಪಧರ್ಮ ಪದವನ್ನು ಬಿಡಿಸಿ ಬರೆಯಿರಿ. ಸರಿಯಾದುದು ಆಪತ್ ಪ್ಲಸ್ ಧರ್ಮ. ಪಯಶ್ಶಯನ ಪದವನ್ನು ಬಿಡಿಸಿ ಬರೆಯಿರಿ. ಸರಿಯಾದ ಉತ್ತರ ಪಯಸ್ ಪ್ಲಸ್ ಶಯನ. ಮುಂದಿನ ಪ್ರಶ್ನೆ, ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ? ಸಾಧಿತ ಧಾತು. ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ. ವಿಘಟಿಕ, ವಿಳಿಗೆ, ಉದ್ಘೋಷಣೆ ಯಾವುದು? ಸರಿಯಾದ ಉತ್ತರ ಉದ್ಗಡಣೆ. ಪ್ರಶ್ನೆ ಸಂಖ್ಯೆ 47,
ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ? ಉತ್ತರ ಪೋರ್ಚುಗೀಸ್. ಈಗ ಮುಂದಿನ ಪ್ರಶ್ನೆ. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಗೆರೆ ಎಳೆದ ಪದವು ಯಾವ ವಿಧದ ನಾಮಪದ? ಸರಿಯಾದುದು ಗುಣವಾಚಕ. ಹೇಳಿಕೆ. ಅಚ್ಚಗನ್ನಡದಲ್ಲಿ ವಿಸರ್ಗ ಬರುವ ಪದಗಳಿಲ್ಲ. ಸಮರ್ಥನೆ. ಬೇರೆ ಭಾಷೆಗಳಿಂದ ಅನ್ಯದೇಶ್ಯ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆಯಿದೆ. ಸರಿಯಾದುದನ್ನು ಗುರುತಿಸಿ. ಸರಿಯಾದ ಉತ್ತರ ಹೇಳಿಕೆ ಸರಿ, ಸಮರ್ಥನೆಯೂ ಸರಿ. ಮುಂದಿನ ಪ್ರಶ್ನೆ. ಮಾರಿಗೌತಣವಾಯ್ತು ನಾಳಿನ ಭಾರತವು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ರೂಪಕಾಲಂಕಾರ. ಮುಂದೆ ನೀಡಿರುವ ಸಂಕೇತಗಳನ್ನು ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಆಯ್ಕೆ ಮಾಡಿರಿ. ಸರಿಯಾದ ಉತ್ತರ ಎಫ್ ಇ ಜಿ ಸಿ ಡಿ ಎ ಬಿ. ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ. ಉತ್ತರ. ಹೀಗೆ ಯುದ್ಧ ಮುಂದುವರಿದಿದ್ದರೆ ಜಗತ್ತು ಒಂದು ದಿನ ಮನುಷ್ಯರಿಲ್ಲದ ಮರುಭೂಮಿಯಾಗುತ್ತದೆ. 6,03,857 ಈ ಸಂಖ್ಯೆಯನ್ನು ಕನ್ನಡದ ಅಂಕಿಗಳಲ್ಲಿ ಗುರುತಿಸಿ. ಸರಿಯಾದುದು 603857. ಪ್ರಶ್ನೆ ಸಂಖ್ಯೆ 54. ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ. ಸರಿಯಾದ ಉತ್ತರ ಅಹಹ, ಸೂರ್ಯನೇನೋ ಗ್ರಹಣವೇ. ಈಗ ಮುಂದಿನ ಪ್ರಶ್ನೆ. ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿ. ಸಂತೆಯ ಹೊತ್ತಿಗೆ ಖಾಲಿ ಜಾಗ. 3 ಮೊಳ ನೇಯ್ದರಂತೆ. ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು? ಸರಿಯಾದ ಉತ್ತರ ಅರ್ಧವಿರಾಮ. ಮುಂದಿನ ಪ್ರಶ್ನೆ. ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ? ಉತ್ತರ ವಕಾರಾಗಮ ಸಂಧಿ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಹುಡುಗ, ರೂಢನಾಮ, ಹಾವಾಡಿಗ ಯಾವುದು? ಸರಿಯಾದುದು ಅನ್ವರ್ಥನಾಮ. ಮುಂದಿನ ಪ್ರಶ್ನೆ. ಎಳೆಗರು ಎಂಬ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ. ಸರಿಯಾದ ಉತ್ತರ ಎಳೆ ಪ್ಲಸ್ ಕರು. ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ. 10ನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 61. ಮುಂದಿನ ಪದ ಜೋಡಣೆಗಳಲ್ಲಿ ಸರಿಹೊಂದದ ಜೋಡಣೆಯನ್ನು ಗುರುತಿಸಿ. ಸರಿಯಾದ ಉತ್ತರ ರಿಷಿ, ರಿಣ. ಈಗ ಮುಂದಿನ ಪ್ರಶ್ನೆ. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಉತ್ತರ ಗುಣವಾಚಕ ಕೆಟ್ಟದು ಒಳ್ಳೆಯದು. ಆ ಪಟ್ಟಿಯಲ್ಲಿನ ತತ್ಸಮಗಳನ್ನು ಬ ಪಟ್ಟಿಯಲ್ಲಿನ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ. ಸರಿಯಾದುದು A3, B4, C1, D5. ಮುಂದಿನ ಪ್ರಶ್ನೆ. ಗುಂಪಿಗೆ ಸೇರದ ಪದದ ಜೋಡಿಯನ್ನು ಗುರುತಿಸಿ. ಸರಿಯಾದ ಉತ್ತರ ತೆಗಳಿಕೆ, ಬಚ್ಚಳಿಕೆ. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ಕೇಶಿರಾಜ. ಮುಂದಿನ ಪ್ರಶ್ನೆ. ಎ-ಜಿ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ? ಸರಿಯಾದ ಉತ್ತರ ಸಂಧ್ಯಕ್ಷರಗಳು. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತೀಯ ಒತ್ತಕ್ಷರವಾಗಿದೆ? ಉತ್ತರ ಅಕ್ಷ. ಪ್ರಶ್ನೆ ಸಂಖ್ಯೆ 68. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು? ಸರಿಯಾದುದು ಗುಣಿತಾಕ್ಷರಗಳು. ಈಗ ಮುಂದಿನ ಪ್ರಶ್ನೆ. ತೇಜ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು? ಸರಿಯಾದ ಉತ್ತರ ನಿಸ್ತೇಜ. ಅರ್ಥ ಪದದ ವಿರುದ್ಧ ಪದವನ್ನು ಗುರುತಿಸಿ. ಶುಷ್ಕ. ಮುಂದಿನ ಪ್ರಶ್ನೆ. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಆಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಸರಿಯಾದ ಉತ್ತರ ಉತ್ತ. ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಉತ್ತರ ವರ್ತಮಾನ ಕಾಲ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಸರಿಯಾದುದು ಪ್ರೀತಿ.
ಉತ್ತರಿಸು ಪದದ ಸಮಾನಾರ್ಥಕ ರೂಪ ಯಾವುದು? ಸರಿಯಾದ ಉತ್ತರ ಕುಡಿಸು. ಪ್ರಶ್ನೆ ಸಂಖ್ಯೆ 25. ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ತಾತ್ಪರ್ಯ, ತತ್ವ. ಈಗ ಮುಂದಿನ ಪ್ರಶ್ನೆ. ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿರಿ. ಸರಿಯಾದ ಉತ್ತರ ಬವರ, ಜಗಳ. ಕನ್ನಡ ನಾಡಿನ ಭೋಜ, ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು? ಉತ್ತರ ಚಿಕ್ಕದೇವರಾಜ ಒಡೆಯರು. ಮುಂದಿನ ಪ್ರಶ್ನೆ. ಅಶ್ವಾರೋಹಣ ಈ ಶಬ್ದದ ಅರ್ಥ? ಸರಿಯಾದುದು ಕಲ್ಲನ್ನೇರುವುದು. ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಹೇಳಿಕೆ ಯತಿ ಎಂದರೆ ವಿರಾಮ. ವಿವರಣೆ ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ. ಈ ಹೇಳಿಕೆ ಮತ್ತು ವಿವರಣೆಯಲ್ಲಿ ಸರಿಯಾದದ್ದನ್ನು ಗುರುತಿಸಿ. ಸರಿಯಾದ ಉತ್ತರ ಹೇಳಿಕೆ ಮಾತ್ರ ಸರಿ. ಮುಂದಿನ ಪ್ರಶ್ನೆ. ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ನಮಗೆ ಉಪಾಧ್ಯಾಯರು. ಈ ಮುಂದಿನ ಯಾವ ವಚನಕಾರರ ಅಂಕಿತನಾಮಗಳು ಸರಿಯಾಗಿವೆ? ಗುರುತಿಸಿ. ಸರಿಯಾದ ಉತ್ತರ ಸಿ ಮತ್ತು ಡಿ ಎರಡೂ ಸರಿ. ಪ್ರಶ್ನೆ ಸಂಖ್ಯೆ 82. ಈ ಕೆಳಗಿನ ಪದಗಳಲ್ಲಿ ಶುದ್ಧರೂಪ ಯಾವುದು? ಉತ್ತರ ಜಾತ್ಯತೀತ. ಈಗ ಮುಂದಿನ ಪ್ರಶ್ನೆ. ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ. ಸರಿಯಾದುದು ದಿಗ್ದೇಶ. ಉದಕ, ಜಲ, ತೋಯ, ಸಲಿಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು? ಸರಿಯಾದ ಉತ್ತರ ನೀರು. ಮುಂದಿನ ಪ್ರಶ್ನೆ. ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು? ಗಳಗನಾಥ. ಈ ಮುಂದಿನ ಕವಿ ಮತ್ತು ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಸರಿಯಾದ ಉತ್ತರ ದ ರಾ ಬೇಂದ್ರೆ, ನಾದಲೀಲೆ. ಮುಂದಿನ ಪ್ರಶ್ನೆ. ಗುಂಪಿಗೆ ಸೇರದ ಪದವನ್ನು ಆರಿಸಿರಿ. ಉತ್ತರ ಬೆಸಗೆ. ಕಾಂತಾರ ಇದರ ಸಮಾನಾರ್ಥಕ ರೂಪಗಳನ್ನು ಗುರುತಿಸಿ. ಸರಿಯಾದುದು ಅಡವಿ, ಅರಣ್ಯ, ವಿಪಿನ, ಕಾಡು. ಪ್ರಶ್ನೆ ಸಂಖ್ಯೆ 89. ಇಷ್ಟು ಎಂಬುದು ಯಾವ ವಿಧದ ಪದ? ಸರಿಯಾದ ಉತ್ತರ ಪರಿಮಾಣವಾಚಕ. ಈಗ ಮುಂದಿನ ಪ್ರಶ್ನೆ. ನ, 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 ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಯಾವ ಸಂಧಿಯಾಗುತ್ತದೆ? ಅನುನಾಸಿಕ ಸಂಧಿ. ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಸರಿಯಾದ ಉತ್ತರ ಕೂಡಲೇ. ಮುಂದಿನ ಪ್ರಶ್ನೆ. ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ? ಉತ್ತರ ಬ್ರಾಹ್ಮಿ. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ಸರಿಯಾದುದು ದೃಷ್ಟಾಂತಾಲಂಕಾರ. ಮುಂದಿನ ಪ್ರಶ್ನೆ. ಪತನಗುಟ್ಟು ಎಂಬ ನುಡಿಗಟ್ಟಿನ ಅರ್ಥ ಯಾವುದು? ಸರಿಯಾದ ಉತ್ತರ ಹೆದರು. ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಭ್ರಷ್ಟಾಚಾರ ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಭ್ರಷ್ಟಾಚಾರ. ಪ್ರಶ್ನೆ ಸಂಖ್ಯೆ 96. ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಸರಿಯಾದ ಉತ್ತರ ಪಾರಮಾರ್ಥಿಕ. ಈಗ ಮುಂದಿನ ಪ್ರಶ್ನೆ. ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ? ಉತ್ತರ ಶ್ಲೇಷ. ಫೋರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಯಾವುದು? ಸರಿಯಾದುದು ವಿಧಿ ವಿಜ್ಞಾನ. ಮುಂದಿನ ಪ್ರಶ್ನೆ. ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ? ಸರಿಯಾದ ಉತ್ತರ ಲೋಪ ಸಂಧಿ. ಕೊನೆಯ ಪ್ರಶ್ನೆ. ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು? ಕಳುಹಿಸಿದ್ದಾರೆ.